ಎಲ್ಲಿ ನನ್ನ ಮನೆಯಿಂದ ಹೊರಗೋಗಿನೇ ತುಂಬಾ ದಿನ ಆಗೋಗ್ಬಿಟ್ಟಿದೆ. ಖಂಡಿತ ಬರ್ತೀನಿ. ನೋ ಚಾನ್ಸ್, ಪಾರ್ಟಿನಂತೂ ಖಂಡಿತ ಮಿಸ್ ಮಾಡ್ಕೊಳ್ಳೋದಿಲ್ಲ. ಹಲೋ, ಅಯ್ಯೋ ನಮ್ಮ ಮನೇಲಿ ಪೂಜೆ ನಡೀತಿದೆ ಕಣೆ, ಅದೇ ಸೌಂಡು. ಏನು ಪೂಜೆದಾ? ಶೋರ್ ಪಿಕ್ಚರ್ಸ್ನ ಶೇರ್ ಮಾಡ್ತೀನಿ. ಓಕೆ ಬಾಯ್. ಸ್ಮೈಲ್ ಮಾಡಿ, ಸ್ಮೈಲ್. ಸ್ಮೈಲ್ ಮಾಡಿ, ಸ್ಮೈಲ್. ಮಾನಸಿ, ಮಾನ್ಸಿ, ನೈವೇದ್ಯ ತಂದ್ರ? ಬಂದ ಅಮ್ಮ ತಗೊಂಬ. ಅಮ್ಮ ಇದರಲ್ಲಿ ನೈವೇದ್ಯಕ್ಕೆ ಯಾವುದು? ಆ ಹಳೆ ಬೆಳ್ಳಿ ಬಟ್ಲು ತಗೊಳ್ಳಿ. ಅದು ನಮ್ಮ ಅತ್ತೆಯವರ ಅಜ್ಜಿ ಕಾಲದಿಂದಲೂ ಅದಲ್ಲೇ ದೇವರಿಗೆ ನೈವೇದ್ಯಕ್ಕೆ ಇಡೋದು. ಹಳೇದಾಗಿದೆ ಅತ್ತೆ, ಬದಲಾಯಿಸಕ್ಕಾಗಲ್ವಾ? ವರ್ಧನ್ ಕುಟುಂಬಕ್ಕೆ ಒಂದು ಪರಂಪರೆ ಇದೆ ಮಾನಸಿ. ಇಲ್ಲಿ ಎಲ್ಲಾನು ಪಾಲಿಸ್ಲೇಬೇಕು. ಹಳೇದು ಅನ್ನೋ ಕಾರಣಕ್ಕೆ ಇಲ್ಲಿ ಬದಲಾಯಿಸಕ್ಕಾಗಲ್ಲ. ನೀವು ಪದೇ ಪದೇ ವರ್ಧನ್ ಕುಟುಂಬ ಅಂತ ಪ್ಲೀಸ್ ಲೆಕ್ಚರ್ ಕೊಡಬೇಡಿ, ಸಾಕಾಗಿದೆ ನನಗೆ. ಇದೇನಿದು? ಯಾಕೆ ಒಳ್ಳೆ ಹಾವು ನೋಡ್ದೋರ್ ತರ ಆಡ್ತಾ ಇದ್ದೀರಾ? ಅದು ಚಾಕ್ಲೇಟ್ ಕೇಕ್, ಬೇರೆ ಏನೂ ಅಲ್ಲ. ಮಾನ್ಸಿ, ನೈವೇದ್ಯಕ್ಕೆ ಇದಾ ತರೋದು? ಮಾನಸಿ ಅಲ್ಲ ಅತ್ತೆ, ಮಾನ್ಸಿ. ಪ್ರತಿ ಸಲನೂ ಹೀಗೆ ಮಾಡ್ತಿರಲ್ಲ ಅತ್ತೆ, ಅದು ಮಾನಸಿ ಅಲ್ಲ, ಮಾನ್ಸಿ. ಮಾನ್ಸಿ, ಕ್ಷಮಿಸಿ. ದೇವಿ ನೈವೇದ್ಯಕ್ಕೆ ಇದನ್ನೆಲ್ಲ ಇಡಂಗಿಲ್ಲ. ಇದರಲ್ಲಿ ಮೊಟ್ಟೆ ಹಾಕಿರ್ತಾರೆ. ನೋನು, ಅದು ಪ್ಯೂರ್ ವೆಜ್. ದೇವಿಗೆ ಹೂರ್ಣದಿಂದ ಮಾಡಿರೋ ಸಿಹಿ ಪದಾರ್ಥನೇ ಆಗ್ಬೇಕು. ಹಾಗೆ ಮಾಡಿದ್ರೇನೆ ಒಳ್ಳೇದು. ಯಾರಿಗೆ ಒಳ್ಳೇದಾಗ್ಬೇಕು? ಯಾರಿಗೋಸ್ಕರ ನೀವು ಪೂಜೆ ಮಾಡಿಸ್ತಿದ್ದೀರೋ ಅವರೇ ಪೂಜೆಗೆ ಬಂದಿಲ್ವಲ್ಲ, ಮತ್ತಿನ್ನೇನು ಪ್ರಯೋಜನ? ಮಾನ್ಸಿ, ನಿನ್ ಮನ್ಸಿಗೆ ಬಂದಾಗ ಆಡೋಕೆ ನೀನೇನ್ ಚಿಕ್ಕ ಹುಡುಗಿ ಅಲ್ಲ. ನೆನ್ಪಿಟ್ಕೋ, ಇದು ವರ್ಧನ್ ಕುಟುಂಬ. ವಾಹ್, ಮತ್ತೆ ಶುರು ಮಾಡಿದ್ರಾ? ಅದೇನು ಅಷ್ಟ್ ಹೆಮ್ಮೆಯಿಂದ ಹೇಳ್ಕೊತೀರಾ ವರ್ಧನ್ ಕುಟುಂಬ ಅಂತ? ಅಂತದ್ ಏನಿದೆ ಇಲ್ಲಿ? ಮನೆ ದೊಡ್ಡದಾಗಿದ್ರೆ ಸಾಕ, ಇಲ್ಲಿ ಒಂದು ಸೇಫ್ಟಿ ಪಿನ್ ಬೇಕಿದ್ರು ಭಾವನ್ನೇ ಕೇಳಬೇಕು. ಬಾಯಿಗೆ ಬಂದಾಗ ಮಾತಾಡ್ಬೇಡ ಮಾನ್ಸಿ. ನೀನ್ ಕೇಳಿದ್ದಕ್ಕೆ ಆರ್ಯ ಇಲ್ಲ ಅಂತ ಯಾವಾಗ ಹೇಳಿದಾನೆ? ಎಲ್ಲದಕ್ಕೂ ಹೂ ಅಂದಿದಾನೆ ತಾನೆ? ಕೇಳ್ ಪಡ್ಕೊಳ್ಳೋದು ನಮ್ ಕುಟುಂಬದಲ್ಲೇ ಇಲ್ಲ ಅತ್ತೆ. ನಮ್ಮ ಅಪ್ಪನ ಮನೇಲಿ ಏನೇನ್ ಬೇಕೋ ಎಲ್ಲಾನು ಹೀಗೆ ಚಿಟ್ಕೆ ಹೊಡೆಯೋದ್ರಲ್ಲಿ ಸಿಗತ್ತೆ. ಇಲ್ಲೇ ರೂಲ್ಸು ಪರಂಪರೆ ಎಲ್ಲ. ವಾಹ್, ಆರ್ಯ ಒಬ್ಬನೇ ಈ ಮನೆಗೋಸ್ಕರ ಎಷ್ಟು ದುಡಿತಿದ್ದಾನೆ ಅನ್ನೋದನ್ನ ಮರ್ತು ಮಾತಾಡ್ತಿದ್ಯಾ? ಅವನಿಲ್ದೆ ಹೋಗಿದ್ರೆ ಆ ಪರಿಸ್ಥಿತಿಯನ್ನು ಯೋಚನೆ ಮಾಡು. ಓ, ಈಗೇನ್ ಜೋರಾಗಿದ್ದೀವಾ? ನಮ್ ಎಲ್ಲಾರನ್ನೂ ಕಂಟ್ರೋಲ್ ಮಾಡ್ಕೊಂಡು ಭಾವ ಮಾತ್ರ ಸಿಟಿಲಿ ಆರಾಮಾಗಿದ್ದಾರೆ. ಯಾರಿಗ್ ಗೊತ್ತು ಅಲ್ಲಿ ಏನೇನ್ ಮಾಡ್ಕೊಂಡಿದಾರೋ ಏನೋ. ಮಾನಸಿ, ನಾಲ್ಗೆ ಬಿಗಿ ಹಿಡಿದು ಮಾತಾಡು.
ಅವನು ಈ ಮನೆ ಯಜಮಾನ. ಅವನ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ನಾನು ಸಹಿಸೋಲ್ಲ. ಈ ಮನೆ ಯಜಮಾನ ಅಂತಂದ್ಮೇಲೆ ಈ ಮನೇಲಿರೋದು ಧರ್ಮ ಅಲ್ವಾ ಅತ್ತೆ? ಅವ್ರಿಗೆ ಇಲ್ಲೇ ಬಂದಿರಕ್ಕೆ ಹೇಳಿ. ಅದೇನು ಬಿಸ್ನೆಸ್ಸು ಇಲ್ಲಿಂದಾನೆ ನೋಡ್ಕೊಳ್ಳಿ. ಪ್ರೀಪೇಡ್ ಕಾರ್ಡ್ ಲಾಂಚ್ ಪಾರ್ಟಿಗೆ ನೀವೆಲ್ಲ ಬರಬೇಕಿತ್ತು, ಚೆನ್ನಾಗಿರೋದು. ನಾವು ಬಂದಲ್ಲಿ ಏನು ಮಾಡೋದಪ್ಪ? ನಾವು ಇಲ್ಲಿಂದಾನೇ ನಿನಗೆ ಒಳ್ಳೇದಾಗಲಿ ಅಂತ ಹಾರೈಸ್ತೀವಿ. ಅಮ್ಮ, ದಾದಾ, ನಿಮ್ಮಿಬ್ರಿಗೂ ಒಂದು ದೊಡ್ಡ ಖುಷಿ ಕಾದಿದೆ. ನಾನು ಒಂದು ದೊಡ್ಡ ಪ್ರಾಜೆಕ್ಟ್ಗೆ ಕೈ ಹಾಕಿದ್ದೀನಿ. ದಾದಾ, ನನ್ನ ಈಗಲೇ ಏನೂ ಕೇಳಬೇಡಿ, ನಾನು ಏನೂ ಹೇಳಲ್ಲ. ಬಟ್ ಪ್ರಾಜೆಕ್ಟ್ ಹೆಸರೇನು ಗೊತ್ತಾ? ಗೋಪಿ ಗೋಲ್ಡ್. ಗೋಪಿ ನಂದು ಗೋಲ್ಡು. ಸುಮ್ಮನಿರ. ಗೋಪಿ ಅಂದರೆ ಗೋಪಿ ಅಲ್ಲ, ಗೋಪಿ. ಬ್ರೋ ಇಲ್ಲ, ನನ್ನ ಗಂಡ ಈ ಥರ ಅಂತ ನೀವು ನನ್ನನ್ನು ಹಾಗೆ ಟ್ರೀಟ್ ಮಾಡಬೇಡಿ. ನನ್ನ ಕೈ ಕೆಳಗಿರ್ಬೇಕಾದವರೆಲ್ಲ ನನ್ನನ್ನೇ ಲೆಕ್ಕ ಕೇಳ್ತಾ ಇದ್ದಾರೆ. ದಿಸ್ ಇಸ್ ನಾಟ್ ಫೇರ್. ನಾನೇ ಹೇಳಿದ್ದು, ಮನೆಯವರಾಗಿರಲಿ ಆಫೀಸ್ನವರಾಗಿರಲಿ ನಾವು ಮಾಡೋ ಖರ್ಚಿಗೆ ಲೆಕ್ಕ ಇಡೋದು ಒಳ್ಳೇದು ಅಂತ. ನನಗದೆಲ್ಲ ರೂಢಿ ಇಲ್ಲ. ಮಾನ್ಸಿ, ಆರ್ಯ ಹೇಳ್ತಾ ಇರೋದು ನಮ್ಮನೆ ಒಳ್ಳೇದಕ್ಕೆ. ನೀನು ಹಠ ಮಾಡಬೇಡ. ಲೆಕ್ಕ ತಾನೇ ಕೇಳ್ತಾ ಇರೋದು. ನೀನು ಸರಿಯಾಗಿ ಖರ್ಚು ಮಾಡಿದ್ರೆ ಲೆಕ್ಕ ಕೊಡೋಕ್ಕೇನು ಕಷ್ಟ? ಅಮ್ಮ, ಏನಂದ್ರಿ? ಬ್ರೋಯಿನ್ಲ ಹೇಳಿರೋದೆಲ್ಲ ಮನೆಗೆ ಒಳ್ಳೇದೇ ಆಗಿದೆಯಾ? ಅವ್ರ ಪ್ರಕಾರ ಮನೆ ಅಂದರೆ ಏನು? ಇವರಿಗೆ ಹೇಳೋಳು ಕೇಳೋಳು ಒಬ್ಳಿದ್ದಿದ್ರೆ ಸಂಬಂಧಗಳ ವ್ಯಾಲ್ಯೂ ಗೊತ್ತಾಗ್ತಿತ್ತು. ಆರ್ಯ, ಆರ್ಯ, ನಮಗೋಸ್ಕರ ದುಡಿಯೋನ್ಗೆ ಈ ರೀತಿ ಅವಮಾನ ಮಾಡಿದ್ರೆ ಒಳ್ಳೇದಾಗುತ್ತಾ ನಮಗೆ? ಇವರಿಗೆ ಹೇಳೋಳು ಕೇಳೋಳು ಒಬ್ಳಿದ್ದಿದ್ರೆ ಸಂಬಂಧಗಳ ವ್ಯಾಲ್ಯೂ ಗೊತ್ತಾಗ್ತಿತ್ತು. ದೊಡ್ಡ ಯಜಮಾನರ ಮನಸ್ಸಿಗೆ ಬೇಸರ ಆದಾಗ ಮಾತ್ರ ಈ ಕೋಣೆ ಬಾಗಿಲು ತೆಗಿಯೋದು. ಈಗ ಒಳಗೆ ಹೋಗಿದಾರ ಅಂದ್ರೆ ಇನ್ನು ಯಾವಾಗ ಹೊರಗೆ ಬರ್ತಾರೋ ಏನು? ಇದೇನಿದು, ಫೋನೇ ಎತ್ತಲಿಲ್ಲ. ಅಷ್ಟು ದೊಡ್ಡ ಮನೇಲಿ ರಿಂಗ್ ಆಗಿರೋದು ಕೇಳಿಸಿರಲ್ಲ. ಇನ್ನೊಂದ್ಸರಿ ಮಾಡೋಣ. ನಮಸ್ಕಾರ ಸರ್. ಏನು ಇಷ್ಟೊತ್ತಲ್ಲಿ ಮಾಡಿದ್ದೀನಿ ಅಂತ ಮಾತ್ರ ಅನ್ಕೋಬೇಡಿ. ಹೆಚ್ಚು ಟೈಮ್ ತಗೊಳ್ಳಲ್ಲ. ಅದು ನೋಡಿ, ನಾನು ಏನಕ್ಕೆ ಫೋನ್ ಮಾಡಿದ್ದೀನಿ ಅಂತ ನಿಮಗೂ ಗೊತ್ತು. ಇದೇನಪ್ಪ ಬೆನ್ನತ್ ಬೇತಾಳ ಥರ ಜೀವ ತಿಂತಿದ್ದಾಳೆ ಅಂತ ಮಾತ್ರ ಅನ್ಕೋಬೇಡಿ. ಅದು ಸರ್, ಒಂದು ಹೆಣ್ಣೆತ್ತು ಜೀವ ಎಷ್ಟು ಕಷ್ಟ ಅಂತ ನೀವು ಯೋಚನೆ ಮಾಡಿ. ನನಗೆ ಗೊತ್ತು ನೀವು ತುಂಬ ಬ್ಯುಸಿ ಇರ್ತೀರಾ ಅಂತ. ಆದರೂ ಒಂಚೂರು ಇದನ್ನು ಇಂಪಾರ್ಟೆಂಟೇ ಸರ್. ಸರ್, ಒಂದೇ ಒಂದು ನಿಮಿಷ. ನಾನು ಆರ್ಯ ಅಲ್ಲ, ಅವ್ರ ತಾಯಿ.
ನೀವು ಹೇಳಿದ್ರೆ ಅವಳ ಮದುವೆ ಖಂಡಿತ ಒಪ್ಕೊತಾಳೆ. ಅವಳ ಜೀವನ ಸಂತೋಷವಾಗಿರೋದು ನಿಮ್ಮ ಕೈಲಿದೆ ಸರ್. ಮೊದಲು ಈ ಅನು ಯಾರು ಅಂತ ತಿಳ್ಕೋಬೇಕು. ಗೋಪಿ, ನಮ್ಮ ಸಾರಥಿಗೆ ತಯಾರಿರೋದಕ್ಕೆ ಹೇಳು. ಏನಿವತ್ತು ರಜೆ ಅಂದ್ಯಲ್ಲ, ರೆಡಿಯಾಗಿ ಕೂತಿದ್ಯಾ? ಇದು ಆಫೀಸ್ ಕೆಲಸ ಅಲ್ಲಮ್ಮ, ಇದು ಬೇರೆ ಕೆಲಸ. ಸೊ ನೀನಿವತ್ತು ನನ್ನ ಜೊತೆ ಇರಲ್ಲ. ಯಾರು ಹೇಳಿದ್ರು? ಅಮ್ಮ, ಹೋದ ಸಲ ನೀವು ವ್ಯಾಲ್ಯೂ ಆಫ್ ಫ್ಲವರ್ಸ್ ಇಂದ ಗಿಡಗಳನ್ನು ತರಿಸಿದ್ರಲ್ಲ, ಹೇಗಿವೆ ಅವೆಲ್ಲ? ಬಹಳ ಚೆನ್ನಾಗಿದೆ. ನೀನೊಂದು ಸತಿ ಫ್ರೀ ಮಾಡಿಕೊಂಡು ಬಂದು ನೋಡು. ಈ ಮನೇಲಂತೂ ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ನಿನ್ನ ಜೊತೆಯಾಗಿ ಬರೋಳ್ಗಾದ್ರೂ ಇಂಟ್ರೆಸ್ಟ್ ಇರಲಿ. ಅಮ್ಮ, ನಾನು ಯಾವ ದಾರಿಯಲ್ಲಿ ಹೋದ್ರು ನೀವು ಮಾತ್ರ ಅಲ್ಲಿಗೆ ಬರ್ತೀರಲ್ಲ. ನಾನು ಅಲ್ಲಿಗೆ ಬರ್ತೀನಿ ಅಂತ ಗೊತ್ತಿದ್ರು ಊರು ತುಂಬಾ ಸುತ್ತಿಸ್ತೀಯಲ್ಲ. ಏನಮ್ಮ ನೀವು? ಆರ್ಯ, ಈ ಅನು ಯಾರು? ಅನು ಅನು ಈ ವಿಷಯ ನಿಮಗೆ ಗೊತ್ತಾಯ್ತು? ಬರೀ ಹೆಸರು ಮಾತ್ರ ಗೊತ್ತು, ವಿಷಯ ಏನೂ ಗೊತ್ತಿಲ್ಲ. ನೀನೇ ಹೇಳಬೇಕು. ಏನದು? ಏನು ಮುಚ್ಚಿಡದೆ ಹೇಳೋ. ಇದರಲ್ಲಿ ಮುಚ್ಚಿಡೋದೇನಿದೆ? ಆಫೀಸಲ್ಲಿ ಕೆಲಸ ಮಾಡೋ ಹುಡುಗಿ, ಹೊಸದಾಗಿ ಸೇರ್ಕೊಂಡಿದ್ದಾಳೆ, ಇನ್ನೂ ಕಲಿತಾ ಇದ್ದಾಳೆ. ನಿಜ ಹೇಳಬೇಕು ಅಂತಂದರೆ ನಾನೇ ಅವಳಿಂದ ಸಾಕಷ್ಟು ಕಲಿತಾ ಇದ್ದೀನಿ. ₹2 ಐಡಿಯಾ ಹುಟ್ಕೊಂಡಿದ್ದೆ ಅವಳಿಂದ. ಶಿ ಈಸ್ ಎ ವೆರಿ ಸಿಂಪಲ್ ಆ್ಯಂಡ್ ಬ್ರೈಟ್ ಗರ್ಲ್. ಅಮ್ಮ, ನಮ್ಮ ಹತ್ರ ದುಡ್ಡು, ಬಂಗ್ಲೆ, ಆಸ್ತಿ ಎಲ್ಲನೂ ಇದೆ. ಆದರೆ ಅಟ್ ದ ಎಂಡ್ ಆಫ್ ದ ಡೇ ನಮ್ಮ ಜೀವನದ ಮುಖ್ಯ ಉದ್ದೇಶ ಸಂತೋಷ, ನೆಮ್ಮದಿ. ಅವುಗಳನ್ನೇ ಎಲ್ಲೋ ಮಿಸ್ ಮಾಡ್ಕೊಳ್ತೀವಿ. ಅನು ಹತ್ರ ದುಡ್ಡಿಲ್ಲ, ಯಾವ ಬಂಗ್ಲೆ, ಯಾವ ಆಸ್ತಿನೂ ಇಲ್ಲ. ಆದರೆ ಅವಳ ಹತ್ರ ಸಂತೋಷ, ನೆಮ್ಮದಿ ಮಾತ್ರ ಸಹಜವಾಗೇ ಇದೆ. ಅವಳು ಹೇಳೋದು ಸಂತೋಷ, ನೆಮ್ಮದಿ ಆಕಾಶದಲ್ಲಿ ಎಲ್ಲೋ ಇಲ್ಲ, ನಮ್ಮ ಅಂಗೈಯಲ್ಲೇ ಇದೆ ಅಂತ. ಅವಳಿಂದ ತುಂಬಾ ಒಳ್ಳೊಳ್ಳೆ ವಿಷಯಗಳನ್ನ ಕಲ್ತಿದ್ಯಲ್ಲ. ಯಾವ ಯೋಚನೆನೂ ಇಲ್ಲದೆ ನಿರ್ಭಯವಾಗಿ ಆರಾಮವಾಗಿ ಉಸಿರಾಡೋದನ್ನ ಕಲಿತೆ ಅವಳಿಂದ. ಅವಳು ಹೊಸಬಳಾದರೂ ವಿಭಿನ್ನವಾಗಿ ಯೋಚನೆ ಮಾಡೋ ಶಕ್ತಿ ಅವಳಲ್ಲಿದೆ. ಈಗ ಅವಳನ್ನೇ ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಈಗ ಹೇಳ್ತಿದ್ದೆ ಅದನ್ನ? ಅವಳಮ್ಮ ಅವಳಿಗೋಸ್ಕರ ಗಂಡು ಹುಡುಕಿದ್ದಾರೆ. ಅವಳನ್ನು ಮದುವೆಗೆ ಒಪ್ಸೋಕೆ ನನಗೆ ಹೇಳಿದ್ದಾರೆ. ಅದು ಒಂದು ಜವಾಬ್ದಾರಿ ಕೆಲಸನೇ. ಇಲ್ಲಿವರೆಗೂ ನನ್ನ ಮೇಲಿರೋ ಜವಾಬ್ದಾರಿನ ನಾನು ಸರಿಯಾಗಿ ನಿಭಾಯಿಸಿದ್ದೀನಿ. ಇದನ್ನು ನಿಭಾಯಿಸ್ತೀನಿ. ನಾನು ಹೊರಡ್ತೀನಿ. ಅವಳು ಕಾಯ್ತಾ ಇರ್ತಾಳೆ. ಕಾಯಿಸೋದು ಚೆನ್ನಾಗಿರಲ್ಲ.
ನಿಮ್ಮ ಅಪ್ಪ ಅಮ್ಮ ನಿನಗೋಸ್ಕರ ನೋಡಿರೋ ಹುಡುಗನ್ನ ಮದುವೆ ಆಗುವನು. ಅವ್ರು ತುಂಬಾನೇ ಖುಷಿ ಪಡ್ತಾರೆ. ಸರ್, ಏನಾಗಿದೆ ನಿಮ್ಗೆ? ಏನೇನೋ ಹೇಳ್ಬೇಡಿ. ನೀವು ನನ್ನನ್ನ ಇಲ್ಲಿಗೆ ಯಾಕೆ ಕರೆದಿದ್ದು ಅದನ್ನ ಹೇಳಿ ನಾನು ಪ್ಲೀಸ್. ಇದನ್ನ ಹೇಳೋಕೆನೆ ನಿನ್ನನ್ನು ಕರೆದಿದ್ದು ಅನು. ನಿನಗೀಗ ಮದುವೆ ವಯಸ್ಸಾಗಿದೆ ಅನು. ಒಳ್ಳೆ ಕಂಪನಿ ಬೇಕಲ್ವಾ? ಸರ್, ನಿಮಗೂ ವಯಸ್ಸಾಗಿದೆ, ನಿಮಗೂ ಕಂಪ್ಯಾನಿಯನ್ ಬೇಕಲ್ವಾ? ನಾನು ಇದು ಮಾತಾಡ್ತಿರೋದು ನಿನ್ ಬಗ್ಗೆ ಅನು. ನಿನ್ ಮೇಲೆ ಪ್ರೀತಿ ಕಾಳಜಿ ಇಟ್ಟು ಇದನ್ನ ಹೇಳ್ತಾ ಇದ್ದೀನಿ. ಅನು ಅನು ನಾನು ಅವತ್ತೇ ಹೇಳಿದ್ನಲ್ವಾ ಸರ್, ಪ್ರೀತಿ ಇಲ್ಲದೆ ಮದ್ವೆ ಇಲ್ಲ ಅಂತ. ಪ್ರೀತಿನ ಸೆಲೆಬ್ರೇಟ್ ಮಾಡೋ ಮೊದಲನೇ ಹೆಜ್ಜೆನೆ ಮದ್ವೆ ಆಗಿರ್ಬೇಕು ಸರ್. ಇಲ್ಲ ಅಂದ್ರೆ ಅದೊಂದು ದೊಡ್ಡ ಇಕ್ಕಟ್ಟು. ಪ್ರೀತಿ, ವಿಶ್ವಾಸ, ನಂಬಿಕೆ ಇದೆಲ್ಲ ಇದ್ರೇನೆ ಮದ್ವೆಗೆ ಮನಸ್ ಕೊಟ್ಟು ಒಪ್ಕೊಳಕ್ ಆಗೋದು ಸರ್. ಎಷ್ಟು ಸಲೀಸಾಗಿ ಹೇಳ್ತಿದ್ದೀರಾ ಅವ್ರು ನೋಡಿದ ಹುಡುಗನ ಮದ್ವೆ ಆಗು ಅಂತ. ಅವನ ಮೇಲೆ ನನ್ನ ಪ್ರೀತಿ ಇರ್ಬೇಕಲ್ವಾ ಸರ್? ಅವನನ್ನ ಬಿಟ್ಟು ನನ್ಕನ್ ಬದುಕಕ್ಕಾಗಲ್ಲ ಅನ್ನೋ ಭಾವನೆ ಇರ್ಬೇಕಲ್ವಾ ಸರ್? ಅವನ ಮೇಲೆ ನನ್ನ ಪ್ರೀತಿ ಇರ್ಬೇಕಲ್ವಾ ಸರ್? ಅವನ್ನ ಬಿಟ್ಟು ನಂಗೆ ಬದುಕಕ್ಕಾಗಲ್ಲ ಅನ್ನೋ ಭಾವನೆ ಬರ್ಬೇಕಲ್ವಾ? ಅವನು ನಿನ್ನನ್ನು ತುಂಬಾ ಪ್ರೀತಿಸ್ತಾನೆ ಅನು. ಅದಕ್ಕೆ ನೀವು ಗ್ಯಾರಂಟಿ ಕೊಡ್ತೀರಾ? ಹೇಳಿ ಸರ್, ಪ್ರೀತಿ ಇಲ್ದೆ ಜೀವನ ನಡೆಸ್ಬೇಕಾ ನಾನು? ನೀನ್ ಅನ್ಕೊಳ್ಳೋ ಪ್ರೀತಿ ಕಥೆ, ಕಾದಂಬರಿ, ಸಿನಿಮಾಗಳಲ್ಲಿ ನೋಡ್ಬೋದು. ಮದುವೆ ಆಗಿ ಒಟ್ಟಿಗೆ ಇದ್ರೆ ಪ್ರೀತಿ ತಂತಾನೆ ಹುಟ್ಟುತ್ತೆ. ಇಲ್ಲ ಸರ್, ನನಗ್ ನಂಬಿಕೆ ಇಲ್ಲ, ಸಾಧ್ಯನೇ ಇಲ್ಲ. ಸಾಧ್ಯನೇ ಇಲ್ಲ ಅಂತ ನಿನಗೆ ಗೊತ್ತು? ನಿನಗೇನು ಅನುಭವ ಇದೆ? ನಾನು ಹೇಳೋದನ್ನ ಕೇಳುವನು. ನೀನು ಒಳ್ಳೇದಕ್ಕೋಸ್ಕರ ಹೇಳ್ತಿದ್ದೀನಿ, ಆ ಹುಡುಗನ ಒಪ್ಕೊ. ನಾನು ಹೇಳ್ತಿರೋದನ್ನ ಕೇಳುವನು. ನೀನು ಒಳ್ಳೇದಕ್ಕೋಸ್ಕರ ಹೇಳ್ತಿದ್ದೀನಿ, ಆ ಹುಡುಗನ ಒಪ್ಕೊ. ಅರ್ಥ ಮಾಡ್ಕೋ ಅನು. ಈ ವಯಸ್ಸಲ್ಲಿ ಹೀಗೆ ಅನ್ಸೋದು ಸಹಜ. ಮದುವೆ ಆಗಿ ಗಂಡ ಹೆಂಡತಿ ಒಟ್ಟಿಗೆ ಇದ್ರೆ ಪ್ರೀತಿ ಹುಟ್ಟುತ್ತೆ. ಅಯ್ಯೋ ಸರ್, ನಿಮಗ್ ಯಾಕೆ ಅರ್ಥ ಆಗ್ತಿಲ್ಲ? ಜೊತೆಲಿದೀವಿ ಅನ್ನೋ ಕಾರಣಕ್ಕೆ ಬಲವಂತವಾಗಿ ಹುಟ್ಟೋದನ್ನ ಪ್ರೀತಿ ಅನ್ನಲ್ಲ. ಈಗ ನನಗಾಗಿದ್ಯಲ್ಲ, ಅದು ನಿಜವಾದ ಪ್ರೀತಿ. ನಾನೊಬ್ರು ಜೊತೆಲಿ ಇದ್ದಿದ್ದಕ್ಕೆ ನನಗ ಅವ್ರ ಮೇಲೆ ಪ್ರೀತಿ ಆಗಿದೆ ಸರ್. ನಿಮಗ್ ಗೊತ್ತಾ ಅವ್ರು ಯಾರು ಅಂತ? ಗೊತ್ತಾ ಸರ್? ನನ್ ಮನ್ಸಲ್ಲಿ ಯಾರಿರೋದು ಅಂತ ಗೊತ್ತಾ ನಿಮಗೆ? ನಾನು ಯಾರನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಗೊತ್ತಾ ನಿಮಗೆ? ನಿಮಗ್ ಗೊತ್ತು ತಾನೆ? ನಿಮಗ್ ಗೊತ್ತು ತಾನೆ ಸರ್? ಸರ್, ಅದು ನೀವೇ ಸರ್. ಈ ಪೇಪರ್ನೆಲ್ಲ ತೋರಿಸಿ ಮದುವೆಗೆ ಒಪ್ಪಿಸ್ಬೋದು ಅಂತ ಅನ್ಕೊಂಡಿದ್ದೀರಾ?
ಹೊರಡ್ರಿ ಇಲ್ಲಿಂದ. ಸುಬ್ಬು ಅವರೇ, ನೀವು ಬುದ್ಧಿಗಿಂತ ಮನಸ್ಸಿಗೆ ಜಾಸ್ತಿ ಕೆಲಸ ಕೊಡ್ತಾ ಇದ್ದೀರಾ. ಕಾಲ ಮಿಂಚಿದ್ರೆ ಕೈಗೆ ಸಿಗಲ್ಲ. ಬರಲಾ? ಬರ್ತೀನಮ್ಮ. ಅನು ಎಲ್ಲಿ? ನಾನು ಈಗಲೇ ಅನು ಹತ್ರ ಮಾತಾಡಬೇಕು. ಅನು, ಅನು, ಏನಮ್ಮ ಒಬ್ಬಳೆ ಕೂತಿದ್ಯಾ? ರಮ್ಯಾನೂ ಇಲ್ಲ? ಏನಿಲ್ಲ ಅಪ್ಪ, ಸುಮ್ಮನೆ ಹಾಗೆ ಬಂದೆ. ನಿನಗೆ ನೆನಪಿದ್ಯಾ ರಾತ್ರಿ ಹೊತ್ತಲ್ಲಿ ಒಣಗಿ ಹಾಕಿದ ಬಟ್ಟೆನ ತೊಗೊಂಡು ಬರೋಮ್ಮ ಅಂತಂದರೆ ಓಡ್ ಬಂದು ನನ್ನನ್ನು ಕರೀತಾ ಇದ್ದೆ. ಇವತ್ತು ಇಷ್ಟೊತ್ತಲ್ಲಿ ಒಬ್ಬಳೇ ಕೂತಿದೀಯಾ? ನೀವು ಹುಟ್ಟಿದ ದಿನ ಆಸ್ಪತ್ರೆಯಲ್ಲಿ ನಿನ್ನನ್ನು ಎತ್ಕೊಂಡಿದ್ದು ನಿನ್ನೆ ಮೊನ್ನೆ ಥರ ಅನ್ನಿಸ್ತಾ ಇದೆ. ಕಾಲ ಓಡುತ್ತಲ್ಲ ಮಗಳೇ, ಇಷ್ಟೆಲ್ಲ ಬದಲಾಗೋಯ್ತು. ಪ್ರಪಂಚದಲ್ಲಿ ನಿರಂತರವಾಗಿ ನಡೀತಾ ಇರೋದು ಒಂದೇ ವಿಷಯ, ಬದಲಾವಣೆ. ಹ್ಞೂ ಅಪ್ಪ, ತುಂಬ ಬದಲಾಗಿದೆ. ಅಂಗಡಿ, ವಟಾರ, ರಸ್ತೆ ಎಲ್ಲ. ನೀನು ಅಂಗಡಿ ಅಂದ ತಕ್ಷಣ ನೆನಪಾಯ್ತು, ಹಬ್ಬದ ಸೀಸನ್ ಅಲ್ವಾ. ಇವತ್ತು ನಮ್ಮ ಅಂಗಡಿನಲ್ಲಿ ರಶ್ಶು ಜನನೋ ಜನ. ಏನು ವ್ಯಾಪಾರ ಅಂತೀಯಾ? ನಾನಂತೂ ಬಂದವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಅವ್ರಿಗೆ ಸೀರೆ ತೋರಿಸ್ಕೊಂಡು ಬಹಳ ಖುಷಿಯಾಗಿದ್ದೆ. ಈ ಖುಷಿ ಗಲ್ಲಾ ಪೆಟ್ಟಿಗೆ ಮೇಲೆ ಕೂತಿರ್ತಾರೆ ನೋಡು, ಅವ್ರಿಗೂ ಸಿಗಲ್ಲ. ಇದನ್ನ ನಿಮ್ಮ ಓನರ್ ಹೇಳಿದ್ರ ಅಪ್ಪ? ಓನರ್ ಅಲ್ಲಮ್ಮ, ನಾನೇ ಹೇಳ್ತಾ ಇರೋದು. ಇಷ್ಟೆಲ್ಲ ಕಷ್ಟಪಟ್ಟು ಮನೆಗೆ ಬಂದು ದಿಂಬಿನ ಮೇಲೆ ತಲೆ ಇಟ್ಟು 10 ಎಣಿಸೋ ಅಷ್ಟರಲ್ಲಿ ಬರುತ್ತಲ್ಲ ನಿದ್ರೆ, ಆ ಸ್ವರ್ಗದಂತಹ ನಿದ್ರೆ, ಅದನ್ನ ಆ ಸೌಕಾರ ಈ ಜನ್ಮದಲ್ಲಿ ಅನುಭವಿಸಕ್ಕಾಗಲ್ಲ. ಅದಕ್ಕೆಲ್ಲ ಅದೃಷ್ಟ ಬೇಕು ಮಗ. ಹ್ಞೂ ಅಪ್ಪ, ನೀವೆಷ್ಟೋ ಸಲ ಹೇಳಿದ್ದೀರ, ನಮ್ಮಂಥ ಮಿಡಲ್ ಕ್ಲಾಸ್ ಕುಟುಂಬಕ್ಕಿರೋ ಮುಖ್ಯವಾದ ಕ್ವಾಲಿಟಿ ಏನು ಅಂದರೆ ನಮಗೆ ಸಿಗಬೇಕಾಗಿರೋ ಅಗತ್ಯವಾದ ವಿಷಯಗಳನ್ನೇ ಅದೃಷ್ಟ ಅಂತ ಭಾವಿಸೋದು. ಅದು ಸರಿನೇ, ಅಗತ್ಯವಾಗಿರೋ ಕೆಲವೊಂದಕ್ಕೆ ಅದೃಷ್ಟನೂ ಬೇಕು ಬಂಗಾರ. ಈಗ ನಿನ್ನ ಮದುವೆ ವಿಷಯನೇ ತಗೋ. ಹುಡುಗ ಹುಡುಕ್ಬೇಕು ಅನ್ನೋದು ಅಗತ್ಯ, ಒಳ್ಳೆ ಹುಡುಗನೇ ಸಿಗ್ಬೇಕು ಅನ್ನೋದು ಅದೃಷ್ಟ ಅಲ್ವಾ? ಆ ಅದೃಷ್ಟ ಆಗಾಗ ಬದಲಾಗತ್ತಾ ಅಪ್ಪ? ಛೇ, ಹಾಗೇನಿಲ್ಲ ಬಂಗಾರ. ನಿನಗೆ ಒಳ್ಳೆ ರಾಜ್ಕುಮಾರನೇ ಸಿಗ್ತಾನೆ ಅಂತ ಬರೆದಾಗೋಗಿದೆ. ನಾನು ಹುಡುಕ್ಬೇಕಷ್ಟೇ. ನಿನ್ನ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ನೋಡ್ಕೊಳ್ಳೋನು, ನಿನಗೆ ತುಂಬಾ ಇಷ್ಟಪಡೋನು, ಜೀವನ ಪೂರ್ತಿ ನಿನಗೆ ಪ್ರೀತಿ ಕೊಡೋನು ಎಲ್ಲಿದ್ದಾನೆ ಅಂತ ಹುಡುಕ್ಬೇಕಷ್ಟೇ. ಆದ್ರೆ ಅಂತ ರಾಜ್ಕುಮಾರ ನಮ್ಮಂತವ್ರಿಗೆ ಬರೀ ಕನ್ಸಷ್ಟೇ, ನಿಜ ಅಲ್ವಾಪ್ಪ? ಕಾಣೋ ಕನ್ಸ್ಗೆ GST ಇದೆಯಾ ಮಗಳೇ? ನನ್ನ ಮುದ್ದು ರಾಜ್ಕುಮಾರಿಗೆ ರಾಜ್ಕುಮಾರನೇ ಸಿಗ್ತಾನೆ, ನೋಡ್ತಾ ಇರು. ಮೊದ್ಲಾದ್ರೆ ಕನ್ಸಂದ್ರೆ ತುಂಬಾ ಖುಷಿ ಕೊಡ್ತಿತ್ತು, ಆದ್ರೆ ಈಗ ಕನ್ಸಂದ್ರೆ ಭಯ ಆಗತ್ತಪ್ಪ. ಕನಸು ಕಳೆದ್ಮೇಲೆ ಮತ್ತೆ ವಾತ್ಸವಕ್ಕೆ ಬರ್ಬೇಕಲ್ಲ ಅಂತ. ನನ್ನ ಪುಟ್ಟು ಬಂಗಾರ ಇಷ್ಟೆಲ್ಲ ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಾಳ. ನೋಡು ಬಂಗಾರ, ಬದುಕಿರೋ ಅಷ್ಟು ದಿನ ದುನಿಯಾ ನಮ್ದು, ಬದುಕ್ ಬಿಡ್ಬೇಕು. ಯಾರ ಬಲವಂತಕ್ಕೂ ನಾವೇನು ಮಾಡಕ್ ಹೋಗ್ಬಾರ್ದು. ನಿನಗೇನು ಬೇಕು, ಏನು ಇಷ್ಟ ಅಂತ ನಿನ್ನ ಮನಸ್ಸು ಹೇಳುತ್ತೆ, ಅದ್ರ ಮಾತು ಕೇಳು.
ಬಂಗಾರ, ನಿಮ್ಮ ಅಪ್ಪನ ಹತ್ರ ದುಡ್ಡಿಲ್ದೇ ಇರಬಹುದು, ಆದ್ರೆ ಮಗಳನ್ನ ಎಷ್ಟು ಪ್ರೀತಿ ಮಾಡ್ತಾನೆ ಅಂತ ತೂಗೋದಕ್ಕೆ ಒಂದು ತಕ್ಕಡಿ ಅಂತ ಇದ್ರೆ ಅಲ್ಲಿ ನಾನೇ ಶ್ರೀಮಂತ.